ಅಂದ್ರೆ ನಮ್ಮಪ್ಪ ಆಸ್ತಿನೆಲ್ಲ ಈ ಮಗು ಹೆಸರಿಗೆ ಬರೆಯೋದು ನಿನ್ ಪ್ಲಾನಾ? ಮತ್ತಿನ್ನೇನ್ ಮಾಡ್ಲಿ? ಹಾವು ಕೂಡ ತನಗ್ ಹುಟ್ಟಿರೋ ಮಗುನ ಸಾಯಿಸ್ಕೊಂಡ್ ತಿನ್ನತ್ತಂತೆ. ಯಾವಾಗ ಗೊತ್ತಾ? ಅದಕ್ಕೆ ಕಣ್ಣು ಕಾಣಿಸ್ದೇ ಇರೋಂತ ಸ್ಥಿತಿಲಿ. ಆದ್ರೆ ನೀನೇನ್ ಮಾಡ್ತಿದ್ಯಾ? ಕಣ್ಣು ಮುಚ್ಕೊಂಡು ತಾಯಿ ತನದ ಬೆಲೆನೆ ಗೊತ್ತಿಲ್ದಿರೋ ಹಾಗೆ ವರ್ತಿಸ್ತಾ ಇದ್ಯಾ. ಹೊಟ್ಟೆಗೆ ಅನ್ನ ತಿನ್ನೋ ಯಾರಾದ್ರೂ ಹೊಟ್ಟೆಲಿರೋ ಮಗುನ ಸಾಯಿಸ್ಬೇಕು ಅನ್ಕೊಂತಾರ? ನೀನ್ ಹುಟ್ಟಿದಾಗ ನಿನ್ ಜಾತಕದಲ್ಲಿ ದೋಷ ಇದೆ ಅಂತ ಶಾಸ್ತ್ರಿಗಳು ಹೇಳಿದ್ರು. ಆ ದೋಷ ಬೇರೆ ಅಲ್ಲ ಕಣೆ, ನೀನೇ ಅಂತ ಇವಾಗ ಅರ್ಥ ಆಯ್ತು. ಹೆಣ್ಮಕ್ಳಿಗೆ ಮಾತೃತ್ವ ಅನ್ನೋದು ಒಂದು ವರ. ಅದನ್ನೇ ನೀನ್ ಬೇಡ ಅಂತ ಹೇಳ್ತಿದ್ರೆ ಅಸಹ್ಯ ಆಗತ್ತೆ ಅಸ್ಮಿತಾ. ನೀನು ನನ್ನ ಮಗಳ ಹಾಗೆ ಅನ್ಕೊಂಡು ಇದನ್ನ ಹೇಳ್ತಾ ಇದ್ದೀನಷ್ಟೇ. ಪೈಪೋಟಿಗೋ ಇಲ್ಲ ಹಾಗೆಗೋಸ್ಕರನೋ ಹೀಗೆಲ್ಲ ಮಾಡಬಾರ್ದು ಅಸ್ಮಿತಾ. ಏನಮ್ಮ ಇದು? ನೀನ್ ನನ್ನ ಅಜ್ಜಿ ಆಗೋ ಹಾಗೆ ಮಾಡ್ತಿದ್ಯಾ ಅಂದ್ರೆ ಮೂರ್ಖರಾಗಿ ಮಾಡಿದ್ಯಲ್ಲ. ನನ್ ಸೊಸೆ ಸೊಸೆ ಅಂತ ತಲೆ ಮೇಲೆ ಕೂರ್ಸ್ಕೊಂಡು ತಿರುಗ್ತಾ ಇದೆಯಲ್ಲ, ಈಗೇನ್ ಹೇಳ್ತೀಯಾ? ಗೊತ್ತೋ ಗೊತ್ತಿಲ್ಲ ಏನೋ ಆವೇಶದಲ್ಲಿ ತಪ್ಪು ಮಾಡಿದಾಳೆ ರೀ. ಹಾಗಂದ್ ಮಾತ್ರಕ್ಕೆ ಅವಳು ನನ್ ಸೊಸೆ ಅಲ್ಲ ಅಂತ ಹೇಳಕ್ಕಾಗತ್ತಾ? ನಿಮ್ ಅತ್ತೆ ಏನ್ ಜೋಕ್ ಮಾಡ್ತಾ ಇದ್ದಾಳೆ? ಅವ್ರಿಗೆ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಇದೆ ಬಿಡು. ಏ ಪ್ರಶಾಂತ್, ನಿನ್ ಹೆಂಡತಿಗೆ ಏನಾದ್ರು ಅಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ನೀನೊಬ್ಳು ತಾಯಿ, ಅವಳೊಬ್ಳು ಹೆಂಡತಿ. ಮದ್ವೆ ಆಗೋವರೆಗೂ ನೀನ್ ಸರಿಗೆ ಇಟ್ಕೊಂಡು ತಿರುಗಿ, ಮದ್ವೆ ಆದ್ಮೇಲೆ ಇವಳು ಸರಿಗೆ ಇಟ್ಕೊಂಡು ತಿರುಗ್ದೆ ನೋಡು. ನನಗ್ ಬುದ್ಧಿ ಇಲ್ಲ. ಶಬಾಷ್ ಕಣೋ, ಇವಾಗ ನೀನ್ ನನ್ನ ತಮ್ಮ ಅದ. ಏನ್ ಹಾಗೆ ನೋಡ್ತಿದ್ಯಾ ಅಸ್ಮಿತಾ? ಎಷ್ಟು ಜನ ಬೈತಿದ್ರು ನಿನಗ್ ನಾಚಿಕೆ ಆಗ್ತಿಲ್ವಾ? ಆಡೋ ಮಕ್ಕಳಾದ್ರೆ ಬುದ್ಧಿ ಹೇಳಿ ಸರಿ ಮಾಡ್ಬೋದು ಅಸ್ಮಿತಾ. ಆದ್ರೆ ಇಂಥವಳಿಗೆ ನಾವೆಷ್ಟು ಬುದ್ಧಿ ಹೇಳಿದ್ರು ಪ್ರಯೋಜನ ಇಲ್ಲ ರೀ. ಇದೆಲ್ಲ ಅವಳಿಗೇನ್ ತಾಕೋದು ಇಲ್ಲ ಬಿಡಿ. ಅವಳ ಮುಖ ನೋಡಿದ್ರೆ ಗೊತ್ತಾಗುತ್ತಲ್ಲ. ನಾವೇನಾದ್ರು ಮಾತಾಡಿದ್ರೆ ಅವಳಿಗೆ ಎಕ್ಸೈಟಿಂಗ್ ಆಗಿರ್ಬೇಕೇ ಹೊರತು ಈ ನೀತಿ ಎಲ್ಲ ಅವಳಿಗೆ ಬೇರೆ ತರನೇ ಕೇಳಿಸುತ್ತೆ. ನಿನಗಿಷ್ಟ ಇರೋ ಟಾಪಿಕ್ ನಾನು ಮಾತಾಡ್ಲಾ ಅಶ್ಮಿತಾ? ಅದನ್ನ 1 ನಿಮಿಷ ಕೊಡಿ ಸರ್. ನೋಡಿ, ದೀಪಾವಳಿ ಹಬ್ಬದಲ್ಲಿ ಸುಸ್ರು ಬತ್ತಿ ಇರೋ ತರ ಅಸ್ಮಿತಾ ಕಣ್ಣು ಹೇಗ್ ಮೆರಿತಾ ಇದೆ. ಅದೇನಂದ್ರೆ ಅಸ್ಮಿತಾ, ನಿನ್ ವೀಕ್ನೆಸ್ನೇ ನಿನಗ್ ವಾಪಸ್ ಕೊಡ್ಬೇಕು ಅನ್ಕೊಂಡ್ವಿ. ಏನ್ ಅಸ್ಮಿತಾ, ರಾಜಿಗೆ ಹೊಡಿಬೇಕು ಅಂತ ಅನಿಸ್ತಿದ್ಯಾ? ಹಾಗೆ ನೋಡ್ತಿದ್ಯಾ? ಪಾಪ ಬೋನಲ್ ಸಿಕ್ಕಾಕೊಂಡಿರೋ ಚಿರತೆ ತರ ಆಗೋಗ್ಬಿಟ್ಟಿದೆ ನಿನ್ ಸೊಸೆ ಪರಿಸ್ಥಿತಿ.